ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುವಂಥ ಕರಿಬೇವಿನ ಮಜ್ಜಿಗೆ ಮಾಡೋದಕ್ಕೆ ಮೊದಲಿಗೆ ನೀವು ಎಷ್ಟು ಮಾಡ್ತೀರ ಅನ್ನೋದು ನೋಡಿ ನೀವು ಕರಿಬೇವನ್ನ ತೊಗೋಬೇಕು. ನಾ ಇಲ್ಲಿ ಒಂದು ಹಿಡಿಯಷ್ಟು ಕರಿಬೇವನ್ನ ತೊಗೊಂಡಿನಿ. ಅದಾದಮೇಲೆ ಒಂದು ಅರ್ಧ ಬಟ್ಲಷ್ಟು ನಾ ಇಲ್ಲಿ ಮೊಸರನ್ನ ತೊಗೊಂಡಿನಿ. ಇದು ಒಬ್ಬರಿಗೆ ಆಗುವಷ್ಟು ನಾ ಇಲ್ಲಿ ಮೊಸರನ್ನ ತೊಗೊಂಡಿನಿ. ಸೊ ನಿಮಗೆ ಎಷ್ಟು ಬೇಕೋ ಅಷ್ಟನ್ನು ತೊಗೋಬೇಕು. ಇದಕ್ಕೆ ನೀವು ಎಕ್ಸ್ಟ್ರಾ ಬೇಕಿದ್ರೆ ಸ್ವಲ್ಪ ನಾವು ನೀರನ್ನ ಬೇಕಿದ್ರು ಆ್ಯಡ್ ಮಾಡಿ ಇದನ್ನು ನಾವು ಆದಷ್ಟು ನುಣ್ಣದಾಗಿ ನಾವು ರುಬ್ಕೋಬೇಕು. ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಹಾಕಿ ನಾವು ಇದನ್ನು ಆದಷ್ಟು ಸಣ್ಣದಾಗಿ ನಾವು ಇದನ್ನು ರುಬ್ಕೋಬೇಕು. ಈ ರೀತಿ ಈಗ ನಾವು ಇದನ್ನು ಒಂದು ಗ್ಲಾಸ್ಗೆ ಈ ರೀತಿ ಸ್ಟ್ರೈನ್ ಮಾಡ್ಕೊಳ್ಬೇಕು. ಕರಿಬೇವು ವಿಟಮಿನ್ ಎ, ಬಿ, ಸಿ ಮತ್ತು ಈ ರಿಚ್ ಇರುವಂಥದ್ದು, ಕ್ಯಾಲ್ಸಿಯಂ ರಿಚ್ ಇರುವಂಥದ್ದು. ಇದು ಹೇರ್ ಗ್ರೋತ್ ಆಗಿರ್ಬೋದು ಅಥವಾ ನಮ್ಮ ಸ್ಕಿನ್ಗಾಗಿರ್ಬೋದು, ನಮ್ಮ ಕಣ್ಣಿನ ಹೆಲ್ತ್ಗಾಗಿರ್ಬೋದು ಇದು ಬೆಸ್ಟ್ ಅಂತಲೇ ಹೇಳ್ಬೋದು. ಇದು ನಮ್ಮ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡ್ತೈತಿ. ಆಮೇಲೆ ಪ್ರಿಮೆಚೂರ್ ಹೇರ್ ಗ್ರೈಯಿಂಗ್ ಇದ್ರೆ ಅದನ್ನು ಕಡಿಮೆ ಮಾಡ್ತೈತಿ. ಆಮೇಲೆ ಈ ಹೇರ್ ಗ್ರೋತ್ಗಾಗಿರ್ಬೋದು ಅಥವಾ ಡೈಜೆಷನ್ಗಾಗಿರ್ಬೋದು, ಟೋಟಲ್ ನಮ್ಮ ಬಾಡಿ ಹೆಲ್ತ್ಗೆ ಇದು ಕರಿಬೇವು ಬೆಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ನೀವು ಡೈಲಿ ಕುಡಿಯೋದ್ರಿಂದ ಅಥವಾ ಅಟ್ಲೀಸ್ಟ್ ವೀಕ್ಲಿ ಟ್ವೈಸ್ ಆದರೂ ಇದನ್ನು ಕುಡಿಯೋದ್ರಿಂದ ನಮ್ಮ ಹೆಲ್ತ್ ಇಂಪ್ರೂವ್ ಆಗ್ತದೆ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಈ ರೀತಿ ಕ್ರಷ್ ಮಾಡ್ಕೊಂಡಿರುವಂಥ ಜೀರಿಗೆ ಹಾಕೊಳ್ತೀನಿ. ನೀವು ಇದಕ್ಕೆ ಬೇಕಿದ್ದರೆ ಜೀರಿಗೆ ಪುಡಿನ ಹಾಕೋಬೋದು. ಇಲ್ಲ ಅಂತಂದರೆ ನೀವು ಡೈರೆಕ್ಟಾಗಿ ಜೀರಿಗೆನ ಮಿಕ್ಸಿ ಒಳಗೆ ಹಾಕಿನೂ ಯೂಸ್ ಮಾಡ್ಬೋದು. ನಾವು ಡೈಲಿ ಮಾರ್ನಿಂಗ್ ಖಾಲಿ ಹೊಟ್ಟೆ ಒಳಗೆ ಕರಿಬೇವನ್ನ ತಿಂದು ಬಿಸಿನೀರನ್ನ ಕುಡಿಯೋದ್ರಿಂದ ನಮಗೆ ಯಾವುದೇ ರೀತಿ ಕಾನ್ಸ್ಟಿಪೇಷನ್ ಆಗಿರ್ಬೋದು ಅದು ವೇಟ್ ಲಾಸ್ಗೂ ಇದು ಹೆಲ್ಪ್ ಮಾಡ್ತೈತಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಮಾಡಿರಿ. ಹೆಂಗೆ ಅನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ನೋಡ್ತಿದ್ರೆ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.